ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇದು ಶುಕ್ರವಾರ ಮತ್ತು ಶನಿವಾರ 2 ದಿನ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಗ್ಗೆ ಇವಾಗದು ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ದೆ. ಚೆನ್ನಾಗಿ ಉಬ್ಬಿತ್ತದು ಹಿಟ್ಟು. ಇಡ್ಲಿ ದೋಸೆ ಮಾಡೋದು ಇದ್ದಾಗ ಏನು ಅಷ್ಟೊಂದು ಟೆನ್ಷನ್ ಆಗೋಲ್ಲ. ಬರೀ ಇದು ಇಡ್ಲಿ ಮಾಡ್ಕೊಬೋದು. ಇಡ್ಲಿಗೆ ಇಟ್ಬಿಟ್ರೆ ಆಮೇಲೆ ಚಟ್ನಿ ಪಲ್ಯ ಏನಾದರೂ ಮಾಡ್ಕೊಬೋದಲ್ಲ. ಅಷ್ಟು ಇಡ್ಲಿ ದೋಸೆ ಮಾಡೋ ಟೈಮಲ್ಲಿ ಬೆಳಗ್ಗೆ ಹೊತ್ತು ಅಷ್ಟು ಟೆನ್ಷನ್ ಏನಿರಲ್ಲ. ಇವಾಗ ಚಟ್ನಿ ಮಾಡ್ಕೊತಾ ಇದ್ದೀನಿ, ಕಡಲೆಬೀಜ ಚಟ್ನಿ. ನಾನು ಆಲ್ರೆಡಿ ಕಡಲೆಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಕೆಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಇವಾಗೇನು ಫ್ರೈ ಮಾಡೋಕ್ಕೋಗಿಲ್ಲ. ಕಡಲೆಬೀಜ ತೆಂಗಿನಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇಡ್ಲಿನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದು ಇಡ್ಲಿನೂ ಮಾಡ್ಕೊತಾ ಇದ್ದೀನಿ. ಇನ್ನು ಶನಿವಾರ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಕ್ಲೀನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇವಾಗ ಇಡ್ಲಿನೇ ನೋಡಿ ಎಷ್ಟು ಚೆನ್ನಾಗಾಗಿತ್ತು. ಇಡ್ಲಿನೂ 1-2 ಸರಿ ಬಿಟ್ಕೊತೀನಿ, ಸಾಕಾಗುತ್ತೆ. ನಮ್ಮ ಮನೇಲಿ ಮಕ್ಳಿಗೆ 2 ಸರಿ ಮಾಡಿಕೊಟ್ರೆ ಇನ್ನೊಂದು ಸರಿದು ನಮಗೆ ತಿನ್ನೋಕ್ಕಾಗತ್ತೆ. ಸಾಕು. ಇಡ್ಲಿ ಚೆನ್ನಾಗಾಗಿತ್ತು. ಇಡ್ಲಿ ಎಲ್ಲ ಮಾಡ್ಕೊತಾನೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟೆ. ಇನ್ನು ಬೇಗ ಆಗುತ್ತಲ್ಲ ಅಂದ್ಬಿಟ್ಟು ಬಾಕ್ಸನ್ನು ಪ್ಯಾಕ್ ಮಾಡ್ಕೊಂಡು ಚಟ್ನಿನೂ ರುಬ್ಬಿಟ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕಾಗಿತ್ತು. ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಪ್ಲೇಟ್ ಇಡ್ಲಿ ಆಗಿತ್ತು, ಅದನ್ನೆಲ್ಲ ಎತ್ತಿಟ್ಕೊಂಡು ಇವಾಗ ಚಟ್ನಿನೂ ಒಗ್ಗರಣೆ ಮಾಡ್ಕೊತೀನಿ. ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಇಡ್ಲಿ ಮಾಡೋವಾಗೆಲ್ಲ ನಾನು ಸ್ವಲ್ಪ ವಡೆನೂ ಮಾಡ್ಕೊತೀನಿ. ಚಟ್ನಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಪಾತ್ರೆ ಸಿಗಲಿಲ್ಲ, ಅದು ಚಿಕ್ಕದು, ಅದಕ್ಕೆ ಇದರಲ್ಲೇ ಸ್ಪೂನಲ್ಲೇ ಒಗ್ಗರಣೆ ಹಾಕ್ಕೊಂಡೆ. ಏನಿಲ್ಲ, ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು ಇರಲಿಲ್ಲ, ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಂಡೆ. ಕಡಲೆಕಾಯಿ ಚಟ್ನಿ ಚೆನ್ನಾಗಿತ್ತು. ಚಟ್ನಿನೂ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಆಯಿತು. ನನ್ನ ಮಗಳಿಗೆ 3 ಇಡ್ಲಿ ಹಾಕು ಅಂದಿದ್ಲು, 4 ಇಡ್ಲಿ ಹಾಕ್ಬಿಟ್ಟಿದ್ದೆ. ಮನೆಗೆ ಬಂದು ಅಳ್ತಾ ಇದ್ಲು, 4 ಯಾಕೆ ಹಾಕಿದ್ದೆ ನೀನು, ನಂಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅಂತ. 3 ಹಾಕಬೇಕಿತ್ತು, ಅದು 3 ಮರ್ತುಬಿಟ್ಟು 1 ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಅದನ್ನು ತಿಂದು ಇರಲಿಲ್ಲ, ವಾಪಸ್ ತಂದುಬಿಟ್ಟು 4 ಹಾಕಿದ್ಯಾ, 3 ಹಾಕು ಅಂತ ಹೇಳಿದ್ನಲ್ಲ ಅಂತ ವಾದ ಮಾಡ್ಕೊಂಡು ಕೂತಿದ್ಲು. ಎಲ್ಲ ಪ್ಯಾಕ್ ಮಾಡಾದಮೇಲೆ ನನ್ನ ಮಗನಿಗೆ ಹಂಗೆ ಹಾಕ್ಕೊಟ್ಟೆ, ಅವ್ನು ತಿಂತೀನಿ ಅಂದ. ಇನ್ನು ವಡೆನೂ ಅಷ್ಟೇ ಚಿಕ್ಕದು ಮಾಡ್ಕೊಂಡಿದ್ದೆ ವಡೆ. ಇಡ್ಲಿ ಮಾಡಿದಾಗೆಲ್ಲ ವಡೆಗೂ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗೂ ಅಷ್ಟೇ. ಇನ್ನು ವಡೆನೂ ಸ್ವಲ್ಪ ಸಣ್ಣದು ಹಾಕ್ಕೊಟ್ಟಿದ್ದೆ. ಸೈಡಲ್ಲಿ ಹಾಲು ಕಾಯಕ್ಕಿಟ್ಕೊಂಡೆ. ರಾತ್ರಿ ಸ್ವಲ್ಪ ಹಾಲಿತ್ತು, ಇನ್ನು ಇದನ್ನು ಕಾಯಿಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ಕಾಯಕ್ಕಿಟ್ಕೊಂಡೆ. ಇನ್ನು ಅವರೆಲ್ಲರಿಗೂ ರೆಡಿ ಮಾಡಿ ಕಳಿಸಿದ್ದಾದಮೇಲೆ ಇದೆಲ್ಲ ಎತ್ತಿಟ್ಕೋಬೇಕು. ಇದು ನೋಡಿ ರಾತ್ರಿ ಹಾಲು, ಆಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡೆ. ರಾತ್ರಿ ಸ್ವಲ್ಪ ರೊಟ್ಟಿ ಮಾಡಿದ್ದೆ, ಜೋಳದ ರೊಟ್ಟಿ, ಅದು ಸ್ವಲ್ಪ ಇತ್ತು. ಸರಿ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಅವ್ರು ಹೋದ್ಮೇಲೆ ಕಾಫಿ ಮಾಡ್ಕೊಂಡು ಕುಡಿತೀನಿ. ನಾ ಕೆಲಸ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆನ್ನೆನೇ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ದೆ. ಅದನ್ನೆಲ್ಲ ಗುರುವಾರ ಅಲ್ವಾ ನೆನ್ನೆ, ಅದಕ್ಕೋಸ್ಕರ ಇನ್ನು ಇವತ್ತು ಶುಕ್ರವಾರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂವು ನೋಡಿ ಎಷ್ಟು ಚೆನ್ನಾಗಿದ್ದು. ನಾವು ಆನ್ಲೈನಲ್ಲಿ ತರಿಸ್ಕೊಳ್ಳೋ ಹೂವು ಈ ಥರ ಬರೋಲ್ಲ. ಹೂವು ರೇಟು ಜಾಸ್ತಿನೇ ಇದ್ದಾವೆ, 50 ರೂಪಾಯಿಗೆ ಇಷ್ಟು ಹೂವು ಕೊಟ್ಟಿದ್ದರು. ಇನ್ನು ದೇವ್ರ ಮನೆ ಅಷ್ಟೇ ಸುಮ್ಮನೆ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ದೆ, ಮತ್ತು ಪೂಜೆ ಎಲ್ಲ ನೆನ್ನೆ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಇವತ್ತು ಹಾಗೇ ಮೇಲೆ ಒರೆಸ್ಕೊಂಡು ಪೂಜೆ ಮಾಡ್ಕೊತೀನಿ. ಆಷಾಢ ಶುಕ್ರವಾರ ಲಾಸ್ಟ್ ಅಲ್ವಾ, ಇವತ್ತು ಹಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ.
ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು ನನಗೆ. ಇವಾಗ ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡಿಟ್ಟಿದ್ನಲ್ಲ ಅದೇ ಸ್ವಲ್ಪ ಇತ್ತು. ನಾನು ಚಟ್ನಿ ಎತ್ತಿ ಫ್ರಿಜ್ಗೆ ಇಟ್ಟಿದ್ದೆ, ಇವಾಗ ಬೇಗ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಚಟ್ನಿ ಎತ್ಕೊಂಡು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಟೊಮೊಟೊ ತೊಳೆದಿಟ್ಟಿದ್ದೆ, ಸಣ್ಣದು ಸೊಳ್ಳೆ ಇರ್ತಲ್ಲ ಅದು ಬರ್ತಾಯಿತ್ತು, ಅದಕ್ಕೋಸ್ಕರ ತೊಳೆದಿಟ್ಟಿದ್ದೆ ಟೊಮೆಟೊನ. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಏನು ಮಾಡೋ ಹಾಗಿರಲಿಲ್ಲ, ಸಾಂಬಾರಿತ್ತು. ಸರಿ ಇನ್ನು ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಹಾಕ್ಕೊಂಡೆ. ನಾನು ಫಸ್ಟು ಇಡ್ಲಿ ಎಲ್ಲ ತಿಂದ್ಬಿಡೋಣ ಅಂತೇಳ್ಬಿಟ್ಟು ಇಡ್ಲಿ ಹಾಕ್ಕೊಂಡು ತಿಂತಾಯಿದ್ದೆ. ನಂದು ಯಾವಾಗೂ ಲೇಟೇ ಆಗುತ್ತೆ, ತಿಂಡಿ ತಿನ್ನೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟೊತ್ತಾಗುತ್ತೆ. ಇನ್ನು ನಿನ್ನೆ ಗುರುವಾರ ಅಲ್ವಾ, ಪೂಜೆಗೆ ದಾಳಿಂಬೆ ಹಣ್ಣು ಇಟ್ಟಿದ್ದೆ, ಅದನ್ನು ಎತ್ತಿಟ್ಕೊಂಡೆ. ನಾನು ಬಟ್ಟೆ ಎಲ್ಲ ಮಡಚಿಟ್ಟಿದ್ದೆ. ರಂಗೋಲಿ ನೋಡಿ ಎಷ್ಟು ಪುಟಾಣಿ ರಂಗೋಲಿ ಬಿಟ್ಕೊಂಡಿದ್ದೆ. ಇದನ್ನು ಶನಿವಾರ ವ್ಲಾಗು. ಶನಿವಾರ ಬೆಳಗ್ಗೆನೇ ಪೂಜೆ ಆಗಿತ್ತು, ಎಲ್ಲ ಕ್ಲೀನಾಗಿತ್ತಲ್ಲ ದೇವ್ರ ಮನೆ, ಬೆಳಗ್ಗೆನೇ ಪೂಜೆ ಆಗಿತ್ತು. ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ನನ್ನ ಮಗನಿಗೆ ತಿಂದು ಹೋಗೋಕ್ಕಂತ. ಇವತ್ತೇನು ಬಾಕ್ಸ್ ಇರಲಿಲ್ವಲ್ಲ, ಬರೀ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ. ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಕಾಳು ನೆನೆಸಿಟ್ಟಿದ್ನಲ್ಲ, ಅದು ಚೆನ್ನಾಗಿ ಮೊಳಕೆ ಬಂದಿತ್ತು. ಇನ್ನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಕಡಲೆಕಾಳು ಸಾಂಬಾರನ್ನ ನಾನು ಆಲ್ರೆಡಿ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನಾನು ಹೇಗೆ ಮಾಡ್ಕೊತೀನಿ ಅಂತ. ಈಸಿಯಾಗೆ ಮಾಡ್ಕೊತೀನಿ, ಜಾಸ್ತಿ ಮಸಾಲ ಎಲ್ಲ ಏನೂ ಹಾಕದೆ ಚೆನ್ನಾಗಿರುತ್ತೆ ಸಾಂಬಾರು. ಅಷ್ಟರಲ್ಲಿ ಇವಾಗ ತಿಂಡಿ ಉಪ್ಪಿಟ್ಟು ಮಾಡಿದ್ನಲ್ಲ ಬೆಳಗ್ಗೆ, ನನಗೆ ಉಪ್ಪಿಟ್ಟು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಇನ್ನು ಉಪ್ಪಿಟ್ಟು ಬೇಡ ಅಂದ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಮೊಸರು ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮ ಮನೆಯವ್ರೂ ಮಧ್ಯಾಹ್ನ ಶಿಫ್ಟ್ ಇತ್ತು, ಮಧ್ಯಾಹ್ನ ಹೋಗ್ತಾರೆ ಅವರು ಮಲ್ಕೊಂಡಿದ್ರು. ಇನ್ನೂ ಅವ್ರಿಗೆ ಉಪ್ಪಿಟ್ಟು ಬಿಸಿ ಮಾಡಿಕೊಟ್ರೆ ಆಯ್ತು ನನ್ನ ಮಗಳಿಗೂ ಅವ್ರಿಗೂ ಅಂತ ಹೇಳಿಬಿಟ್ಟು. ಇನ್ನು ನನ್ನ ಮಗಳಿಗೂ ರಜಾ ಇತ್ತು ಇವತ್ತು, ಅವಳಿಗೆ ಶನಿವಾರ ರಜಾ ಇರುತ್ತಲ್ಲ, ಅವಳು ಬೇಗ ಎದ್ದೇಳಲ್ಲ, ಲೇಟಾಗಿ ಎದ್ದೇಳ್ತಾಳೆ. ಇನ್ನು ಅವರು ಇಬ್ಬರು ಎದ್ಮೇಲೆ ಬಿಸಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟರಲ್ಲಿ ಅಡುಗೆ ಮಾಡ್ಕೊಬಿಡೋಣ ಅಂತ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಚಪಾತಿನೂ ನಾನು 2 ಮಾಡ್ಕೊಂಡು, ಏನು ಸಾಂಬಾರಾಗಲಿ ಏನು ಚಟ್ನಿ ಆಗಲಿ ಏನೂ ಇಲ್ಲದೇ ಇದ್ದಾಗ, ಪಲ್ಯ ಏನೂ ಇಲ್ಲದೇ ಇದ್ದಾಗ ಈ ಥರ ಚೆನ್ನಾಗಿರುತ್ತೆ. ಮೊಸರು ಮತ್ತು ಬೆಲ್ಲ ಹಾಕ್ಕೊಂಡು ತಿಂದರೆ ನಾನು ಹಿಂಗೆ ತಿಂತೀನಿ ಯಾವಾಗೂ, ಅವಾಗವಾಗ ತಿಂತಾ ಇರ್ತೀನಿ. ತಿನ್ನೋದು ಬಿಟ್ಟು ಏನು ಮಾಡ್ತೀಯಮ್ಮ, ಬಾ ತಿಂಡಿ ತಿನ್ನು ಬಾ. ಆಮೇಲೆ ಜೋಡಿಸ್ಕೋಬೋದಲ್ಲ ಬುಕ್ಕು. ಬಂದು ಬೈದ್ರೆ ಏನು ಮಾಡ್ತೀಯ? ನಾನು ಮುಟ್ಬೇಡ ಅಂತ ಹೇಳವನವನು, ಮತ್ತೆ ಮುಟ್ತೀಯ ಅವನವು. ಏನು ಮಾಡ್ತಿದ್ದೀಯ ಹೇಳು? ಅವಳು ಎದ್ದಿದ್ಲು, ಸ್ನಾನ ಎಲ್ಲ ಮಾಡಿ ಬುಕ್ ಜೋಡಿಸ್ತಾ ಇದ್ಲು. ಬಾಮ್ಮ ತಿಂಡಿ ತಿನ್ನೋದು ಬಿಟ್ಟು ಯಾಕೆ ಇದನ್ನು ಮಾಡ್ಕೊಂಡು ಕೂತಿದ್ಯಾ ಅಂದೆ. ಬರ್ತೀನಿ ಅಂತ ಅಂದ್ಲು. ಇನ್ನು ನಮ್ಮ ಮನೆಯವರು ಅಷ್ಟರಲ್ಲಿ ಎದ್ದಿದ್ರು, ಅವ್ರಿಗೂ ಟೀ ಮತ್ತು ಉಪ್ಪಿಟ್ಟು ಹಾಕ್ಕೊಟ್ಟೆ ಬಿಸಿ ಮಾಡಿ. ಸ್ವಲ್ಪ ಬಿಸಿ ಇದ್ದರೆ ಅವ್ರು ತಿಂತಾರೆ, ಅವ್ರಿಗೇನಿಲ್ಲ ಉಪ್ಪಿಟ್ಟು ಇಷ್ಟನೇ ಆಗುತ್ತೆ. ಉಪ್ಪಿಟ್ಟು ಮತ್ತು ಟೀ ಬಿಸ್ಕೆಟು ಹಾಕಿ ಕೊಟ್ಟೆ. ಇನ್ನು ಮಧ್ಯಾಹ್ನ ಶಿಫ್ಟ್ ಇತ್ತಲ್ಲ, ಅವರು ಹೊರಡ್ತಾರೆ, ಊಟ ಏನು ಮಾಡಲ್ಲ. ನನ್ನ ಮಗ ಸ್ಕೂಲಿಂದ ಬರ್ತಾನಲ್ಲ, ಬೆಳಗ್ಗೆ ಉಪ್ಪಿಟ್ಟು ತಿಂದಿರೋದು ಅಂತ ಅವನಿಗೋಸ್ಕರ ಸಾಂಬಾರು ಮಾಡ್ತಾ ಇದ್ದಿದ್ದಷ್ಟೇ. ಇನ್ನು ಅವನು ಬಂದ, ಯಾಕಮ್ಮ ಚಪಾತಿ ಮಾಡ್ಕೊಂಡಿದ್ಯಾ ಬೆಳಗ್ಗೆ ಅಂದ. ಅದಕ್ಕೆ ಚಪಾತಿ ಮೊಸರು ತಿನ್ನೋಣ ಅಂತ ಮಾಡ್ಕೊಂಡಿದ್ದೆ ಅಂದ. ಸರಿ ನನಗೂ ಮಾಡಿಕೊಡಮ್ಮ ಚಪಾತಿ ಮೊಸರು ಅಂದ. ಅವನಿಗೂ ಮಾಡಿಕೊಡೋಣ ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅಂತೇಳಿ ಸಾಂಬಾರೆಲ್ಲ ಮಾಡ್ಕೊತಾ ಇದ್ದೀನಿ. ಕಡಲೆಕಾಳು ತುಂಬ ಕಮ್ಮಿ ನಾನು ಈ ಸಾಂಬಾರೆಲ್ಲ ಮಾಡೋದು. ಕಡಲೆಕಾಳು ಸಾಂಬಾರಾಗಲಿ, ಹುರುಳಿಕಾಳು ಸಾಂಬಾರಾಗಲಿ, ಮಸಾಲ ಸಾಂಬಾರೆಲ್ಲ ಮಾಡೋದು ತುಂಬ ಕಮ್ಮಿನೇ. ಇನ್ನು ಇವತ್ತು ಮಾಡ್ಕೊತಾ ಇದ್ದೆ. ಜೊತೆಗೆ ಹಂಗೆ ಅವ್ನು ಮೊಸರು ಕೇಳಿದ್ನಲ್ಲ, ಚಪಾತಿ ಮೊಸರು ಅವ್ನಿಗೂ ಹಾಕ್ಕೊಡೋಣ, ಅವನಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಈ ಥರ ತಿನ್ನೋಕ್ಕೆ. ಮೊಸರು ಚಪಾತಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತ ಅವ್ನಿಗೇನು ಮಾಡಿದೆ, ಚಪಾತಿ ಎಲ್ಲ ಮುರಿದು ಮೊಸರೊಳಗೆ ಹಾಕಿ ಕೊಟ್ಟೆ, ತಿಂತಾನೆ ಅಂತ ಹೇಳಿಬಿಟ್ಟು.
ಇನ್ನು ವರಮಹಾಲಕ್ಷ್ಮಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ನಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಇನ್ನು ಸಂಜೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ಸಾಂಬಾರೆಲ್ಲ ಮಾಡಿಟ್ಕೊಂಡ್ರೆ ಸಂಜೆಗೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೋದು ಅಂತ. ಇನ್ನು ಅವನು ಅಷ್ಟೇ, ಅವನು ಪ್ರಾಜೆಕ್ಟ್ ವರ್ಕ್ ಇತ್ತು ಅಂತ ಮಾಡ್ಕೊತಾ ಇದ್ದ. ಬೇಗ ಬೇಗ ಮುಗಿಸ್ಕೊಳಪ್ಪ, ಸಂಜೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಆಯಿತು ಅಂತ ಹೇಳಿದ್ದೆ. ಶನಿವಾರ ಭಾನುವಾರ ಫ್ರೀ ಇರ್ತಾರಲ್ಲ, ಇವ್ರ ಕೈಯಲ್ಲಿ ಸ್ವಲ್ಪ ಮೇಲಿರೋದೆಲ್ಲ ತೆಗೆಸ್ಕೊಂಡು ತೊಳ್ಕೊಬೋದು ಅಂತ. ಒಬ್ಳಿಗೆ ಅಂದರೆ ಕಷ್ಟ ಆಗುತ್ತೆ ಅಂತ. ಸಾಂಬಾರೆಲ್ಲ ರೆಡಿ ಆಯಿತು. ಅನ್ನ ಎಲ್ಲ ಮಾಡ್ಕೊಂಡು ಊಟಕ್ಕೆ ಕೊಟ್ಟೆ. ಅವನು ನಾನು ಇಬ್ಬರು ಊಟ ಮಾಡಿ ಕೆಲಸ ಮಾಡ್ಕೊಳ್ಳೋಣ ಅಂತ. ಅಡುಗೆ ಮನೇಲಿ ಎಷ್ಟು ಸಾಮಾನಿದೆ ಅಂದರೆ ನೋಡಿದ್ರೆ ಏನು ಸಾಮಾನು ಇಲ್ವೇ ಏನೋ ಅನಿಸುತ್ತೆ. ಆದ್ರೂ ಅಷ್ಟು ಚಿಕ್ಕ ಅಡುಗೆ ಮನೇಲಿ ಎಷ್ಟೊಂದು ಸಾಮಾನು ಇದೆಯಪ್ಪ, ಯಾಕೆ ಇಷ್ಟು ಸಾಮಾನು ಇಟ್ಕೊಂಡಿದ್ದೀನೋ ಅಂತ ಅನ್ನಿಸ್ಬಿಡ್ತು. ಇನ್ನು ಹಾಗೆ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡೆ. ಆವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ನಾನು ಗ್ಯಾಸು. ಇನ್ನು ಬಟ್ಟೆನೂ ಹಾಕ್ಕೊಂಡಿದ್ದೆ ಮಿಷಿನ್ಗೆ. ಇನ್ನು ಇದು ನೈಟ್ ಊಟಕ್ಕೆ ಅದೇ ಕಡಲೆಕಾಳು ಸಾರಿತ್ತಲ್ಲ, ಅದಕ್ಕೇ ಅನ್ನನೂ ಮತ್ತು ಇತ್ತು. ಇನ್ನು ನಾನು ನೋಡಿ ಸಂಜೆ ಅಷ್ಟು ಪಾತ್ರೆ ತೊಳೆದಿದ್ದೆ, ಇನ್ನೂ ಇತ್ತು. ನೈಟೆಲ್ಲ ಸ್ವಲ್ಪ ಎಲ್ಲ ತೊಳೆದೆ. ಇವರೆಲ್ಲ ಅವ್ರವ್ರ ಕೆಲಸ ಮಾಡ್ಕೊತಿದ್ರು, ನಾನು ಪಾತ್ರೆ ತೊಳ್ಕೊಂಡೆ. ಇನ್ನು ದೋಸೆ ಇಟ್ಟಿತ್ತು, ದೋಸೆ ಮಾಡ್ಕೊಳ್ಳೋಣ. ಇನ್ನು ಚಪಾತಿ ಬೆಳಗ್ಗೆ ಎಲ್ಲ ತಿಂದಿದ್ದೀವಿ ಅಂದ್ಬಿಟ್ಟು ದೋಸೆ ಮಾಡಿಕೊಂಡೆ. ಇನ್ನು ಭಾನುವಾರ ಫುಲ್ಲು ಅಡುಗೆ ಮನೆ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಸಾಮಾನೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ತಟ್ಟೆ ಸ್ಟ್ಯಾಂಡು ಅದು ಇದು ಎಲ್ಲ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು. ನನ್ನ ಮಗ ಇರ್ತಾನಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಮೇಲಿಂದ ಎಲ್ಲ ತೆಕ್ಕೊಟ್ರೆ ನಾನು ತೊಳೆದು ಜೋಡಿಸ್ಕೋಬೋದು ಅಂತ. ಒಬ್ರಿಗೆ ಮಾಡ್ಕೊಳಕ್ಕಾಗಲ್ಲ, ಅವರಿದ್ದರೆ ಸ್ವಲ್ಪ ತೊಳೆದು ಕೊಟ್ಟರೆ ಆದ್ರೂ ಒರೆಸಿ ಆಚೆಗೆ ಇಡ್ತಾರೆ, ಆಮೇಲೆ ಒರೆಸ್ಬಿಟ್ಟು ಕೊಡ್ತಾರೆ ಅಂತ. ಇನ್ನು ಅಡುಗೆ ಮನೆ ಫುಲ್ಲು ಕ್ಲೀನಾಗಿ ಭಾನುವಾರ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ. ಅದೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾರೂ ವಿಡಿಯೋ ಮಾಡಿಕೊಡಲ್ಲ. ಇನ್ನು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.